ಇಲ್ಲಿ ಬೀಳುವಗಳಿರುವಂತದ್ದು ಮತ್ತೆ ಇನ್ನು ಅರ್ಜಿಗಳನ್ನು ಸಹ ಈಗಾಗಲೇ ಇನ್ನು ಮತದಾರ ಅಂದ್ರೆ ಮನೆ ಮನೆಗೂ ತೆರಳಿ ಕೊಡುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು 30 ದಿನಗಳ ಕಾಲ ಇದೇ ರೀತಿ ನಡೆಯುವಂತಹ ಕೆಲಸಕ್ಕೆ ಇನ್ನು ಇಲ್ಲಿನ ಜಿಲ್ಲಾಧಿಕಾರಿಯಾದಂತಹ ಡಾಕ್ಟರ್ ಎಂ.ಆರ್. ರವಿ ಅವರು ಇವತ್ತು ಇದನ್ನು ಚಾಲನೆ ಕೊಟ್ಟಿರುವಂತದ್ದು. ಈಗಾಗಲೇ ಕೋಲಾರದ ಕುರುಬರಪೇಟೆಯ ಮನೆಗೆ ಭೇಟಿ ನೀಡಿ ಇಲ್ಲಿನ ಮತದಾರರಿಗೆ ಏನು ತಿಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗ ಜಿಲ್ಲಾಧಿಕಾರಿಯಾದಂತಹ ಡಾಕ್ಟರ್ ಎಂ.ಆರ್. ರವಿ ಇದ್ದಾರೆ, ಅವರೇ ಕೇಳೋಣ. ಸರ್, ಯಾವೆಲ್ಲ ಕಾರ್ಯಕ್ರಮಗಳು ಇಂದಿನಿಂದ ಆರಂಭಿಸಿದ್ರೆ ಮತದಾರ ಪರಿಷ್ಕರಣಾ ನಡೀತಾರೆ? ರಾಜ್ಯಾದ್ಯಂತ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಭಾರತದ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಇವತ್ತು ನಮ್ಮ ಜಿಲ್ಲೆ ಕೋಲಾರದಲ್ಲೂ ಕೂಡ ಇವತ್ತಿನಿಂದ ಪ್ರತಿಯೊಬ್ಬ BLO ಏನಿದ್ದಾರೆ ಅವರು ಮನೆಗೆ ಹೋಗಿ ಅವರಿಗೆ ಈ ಎನ್ಯುಮರೇಷನ್ ಫಾರಂ ಅನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎನ್ಯುಮರೇಷನ್ ಫಾರಂ ನ ಕೊಟ್ಟು ಅವರಿಂದ ಸಹಿಯನ್ನ ಪಡೆದುಕೊಂಡು ನಂತರ ಅದನ್ನ ಅವರು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ಕಾರ್ಯವನ್ನು ನಮ್ಮ BLOಗಳು ನಮ್ಮ ಜಿಲ್ಲೆಯ ಎಲ್ಲ 1538 ಮತ ಕೇಂದ್ರಗಳೇನಿದೆ ಆ ಮತಕೇಂದ್ರಗಳಿಗೆ ಸಂಬಂಧಪಟ್ಟಂತ 12 ಲಕ್ಷಕ್ಕೂ ಮಿಗಿಲಾದಂತ ಇದು ಏನೋ ನಮ್ಮ ಮತದಾರರಿಗೆ ತಲುಪಿಸೋ ಕೆಲಸವನ್ನು ಮಾಡ್ತಾರೆ. ಸರ್, ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ? ಮತದಾರ ಪಟ್ಟಿಯಲ್ಲಿ ಜನ ಇದ್ದಾರೆ, ಮತ್ತೆ ಅವರಲ್ಲಿ ಯಾವ ದಾಖಲೆ ಕೊಡಬೇಕು ಅಂತ ಪ್ರಮುಖವಾಗಿ ದಾಖಲೆ ಕೊಡಬೇಕು? ಅಲ್ಲ, ಈಗ ಈ ಹಂತದಲ್ಲಿ ಮತದಾರರು ಯಾವುದೇ ರೀತಿಯಾದಂತಹ ದಾಖಲೆಗಳನ್ನು ಕೊಡುವ ಅಗತ್ಯ ಇಲ್ಲ. 2002ರ ಮತದಾರರ ಪಟ್ಟಿಲಿ ಯಾರ ಹೆಸರೆಲ್ಲ ಇದೆ ಆ ಹೆಸರಿದ್ದವರು 2025ರ ಮತದಾರರ ಪಟ್ಟಿನಲ್ಲಿ ಅವರ ಹೆಸರಿದ್ದಾರೆ. ಅವ್ರದ್ದು ಈಗಾಗಲೇ ಮ್ಯಾಪಿಂಗ್ ಆಗಿ ಫೋಟೋ ಸಮೇತ ಬಂದಿರುತ್ತೆ. ಈ ಉದಾಹರಣೆಗೆ ತಾವಿಲ್ಲಿ ನೋಡಬಹುದು, ಕೊಡಿಬೇಡ, ಇವರು ಇಲ್ಲಿ ಒಬ್ಬರು ಮತದಾರರಿದ್ದಾರೆ. ಇವ್ರದ್ದು ಈಗ ಆಲ್ರೆಡಿ ಮ್ಯಾಪ್ ಆಗಿದೆ ಅಂದ್ರೆ ಅವರು ಹಿಂದೆ 2002ರಲ್ಲಿ ಕೂಡ ಇದ್ರು. 2025ರ ಮತಪಟ್ಟಿನಲ್ಲೂ ಕೂಡ ಅವರ ಹೆಸರಿದೆ. ಸೊ ಇಲ್ಲಿ 4-5 ಕಾಲಮ್ಸ್ ಇದೆ. ಈ ಕಾಲಮ್ಸ್ ನ ಫಿಲ್ಅಪ್ ಮಾಡಿ ಸಹಿ ಮಾಡಿ ನಮ್ಮ BLO ತೆಗೆದುಕೊಂಡು ಹೋಗಿ ಇದನ್ನ ಆಸ್ ಇಟ್ ಈಸ್ ಅವ್ರೇನ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ಮೇಲೆ ಅಂದ್ರೆ ಒಂದು ಕಾಪಿಯನ್ನು ಅವರಿಗೆ ಕೊಡ್ತಾರೆ, ಅಕ್ನಾಲೇಜ್ಮೆಂಟ್ ತರ, ಸ್ವೀಕೃತಿ ತರ. ಇನ್ನೊಂದು ಕಾಪಿ ಅವರು ತಮ್ಮ ಹತ್ರ ಇಟ್ಕೊಂಡು ಅಪ್ಲೋಡ್ ಮಾಡ್ತಾರೆ. ಇಷ್ಟು ಜಿಲ್ಲಾಧಿಕಾರಿ ಮಾತಾಡಿದ ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಪ್ರಾರಂಭವಾಗಿರುವಂತಹ